ಸರ್, ಇನ್ನೊಬ್ಬ ಪುತ್ರ ಗುರುಪ್ರಸಾದ್ ಖಂಡ್ರೆ ಕೂಡ ರಾಜಕೀಯದಲ್ಲಿ ಒಲವನ್ನು ಹೊಂದಿದ್ದಾರಾ ಅಂತ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಕೇಳಿಲ್ಲ. ಈಗ ಸದ್ಯಕ್ಕೆ ಈಸ್ ಎ ಡಾಕ್ಟರ್. ಅವರು ಜನರಲ್ ಮೆಡಿಸಿನ್ ಮಾಡಿ ತಜ್ಞ ವೈದ್ಯನಿದ್ದಾನೆ. BMCಯಲ್ಲಿ ಸ್ವಲ್ಪ ದಿವಸ ಸೇವೆ ಮಾಡಿದ್ದಾರೆ. ಮತ್ತು ಈಗ ಅವರು DM ಮಾಡಬೇಕು ಅಂತೇಳಿ ರಾಮಯ್ಯಲ್ಲಿ ಆ ಒಂದು ನ್ಯೂರಾಲಜಿಯ ಒಂದು ಕೋರ್ಸ್ ಮಾಡ್ತಾ ಇದ್ದಾನೆ. ಸರ್, 24 ಗಂಟೆ ರಾಜಕೀಯದಲ್ಲೇ ಇರ್ತೀರಿ ಸರ್. ಮನುಷ್ಯನಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗುತ್ತೆ ಅಂದಾಗ ಸಿನಿಮಾಗೆ ಏನಾದ್ರು ನೋಡ್ತೀರಾ? ನಾನು ಸಿನಿಮಾ ನೋಡೋದು ಭಾಳ ನನಗೆ ಮೊದಲಿನಿಂದಲೂ ಒಂದು ರೂಢಿ, ಹ್ಯಾಬಿಟ್. ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅಮಿತಾಬ್ ಬಚ್ಚನ್ ಮೂವೀಸ್ ಭಾಳ ನೋಡ್ತಿದ್ದೆ. ಒಂದೊಂದು ಮೂವಿ 2 ಸಲ 3 ಸಲ ನೋಡ್ತಿದ್ದೆ. ಮತ್ತು ಭಾಳಷ್ಟು ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ ಅಂತ ಹೇಳಿದರೆ ಏನು ಅತಿಶಕ್ತಿ ಆಗೋದಿಲ್ಲ. ಅಮಿತಾಬ್ ಬಚ್ಚನ್ ಅವರ ಯಾವ ಸಿನಿಮಾನೂ ಬಿಟ್ಟಿಲ್ಲ ಅಂತ? ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಹಿಂದಿ ಸಿನಿಮಾಗಳು ನೋಡ್ತಾ ಇದ್ದೆ. ಅದೇ ರಾಜಕೀಯದಲ್ಲಿ ಬಂದ ಮೇಲೆ ಸಿನಿಮಾ ನೋಡೋಂಥದ್ದು ಕಡಿಮೆ ಆಯಿತು. ಈಗಲಂತೂ ನೋಡಲಿಕ್ಕೆ ಸಮಯನೇ ಸಿಗ್ತಾಯಿಲ್ಲ. ಆದರೂ ಹಿಂದಿ ಸಾಂಗ್ಸ್ ಕೇಳ್ತೇನೆ, ಈಗಲೂ ಕೇಳ್ತೇನೆ. ಎಸ್ ಸರ್. ಕೊನೆಯದಾಗಿ ಸರ್, ರಾಜ್ಯದ ಸಚಿವರಾಗಿದ್ದೀರಿ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಈ ಹಂತದಲ್ಲೂ ಕೂಡ ಕೆಲವರು ಸಚಿವರಿಲ್ಲ ಅನ್ನುವ ಕೊರತೆ ಇದೆ. ಈಗ ಬರ ಬಂದಿದೆ, ಯಾರೋ ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ ಅಂಥೇಳಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗ್ತೀವಿ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ? 100% ಎಸ್. ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಮೇಲೆ, ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಎಲ್ಲರೂ ಚರ್ಚೆ ಮಾಡಿ ಇವತ್ತು ಜನರಿಗೆ ಒಳಿತಾಗುವಂಥದ್ದು, ರಾಜ್ಯಕ್ಕೆ ಒಳಿತಾಗುವಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ದೇವೆ. ಎಸ್ ಸರ್. ಹಿಂದಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಬಹಳ ಫೇಮಸ್ಸು. ಅದೇ ರೀತಿ ಕರ್ನಾಟಕದಲ್ಲಿ ಮೇರು ನಟ ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ? ಅಭಿಮಾನ ಇದೆ, ಪ್ರೀತಿಯೂ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಈ ರಾಜ್ಯದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕನ್ನಡ ಉಳಿಲಿಕ್ಕೆ, ಬೆಳಿಲಿಕ್ಕೆ, ನಮ್ಮ ನಾಡು ನುಡಿ, ನಮ್ಮ ಗಡಿ, ಇದಕ್ಕಾಗಿ ಹೋರಾಟ ಮಾಡಿದ್ದಂಥ ಒಬ್ಬ ಶ್ರೇಷ್ಠ ನಮ್ಮ ನಾಯಕ ಅಂತೇಳಿ ಹೇಳ್ಬೋದು. ಹೀಗಾಗಿ ಅವ್ರ ಬಗ್ಗೆ ನಾವು ಕೂಡ ಸರಣಿ ಪ್ರಸಾರ ಮಾಡ್ತಾ ಇದ್ದೀವಿ ಸರ್. ಒಂದು ವರ್ಷ, ಇಡೀ ರಾಜ್ಕುಮಾರ್ ಜೀವನ ಒಂದು ತೆರೆದ ಪುಸ್ತಕವಾಗಬೇಕು. ಅವರು ನೋಡಿ ಲಕ್ಷಾಂತರ ಜನರಿಗೆ ಅವರು ಸ್ಫೂರ್ತಿ ಆಗಿದ್ದರು, ಪ್ರೇರಣೆ ಆಗಿದ್ದರು, ಅವ್ರು ರೋಲ್ ಮಾಡೆಲ್ ಆಗಿದ್ದರು. ಭಾಳ ಅತ್ಯಂತ ಮಹತ್ವದಾದಂಥದ್ದು. ಸಮಾಜದಲ್ಲಿ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿದರೆ ಭಾಳಷ್ಟು ಜನ ಆಸೆ ಪಡ್ತಾರೆ. ಆ ರೀತಿಯಲ್ಲಿ ರಾಜ್ಕುಮಾರ್ ಅವರ ಏನವರ ಬೆಂಬಲಿಗರು, ಅವರ ಅಭಿಮಾನಿಗಳೇನಿದ್ರು, ಅವ್ರು ಹೇಳ್ತಿದ್ರು ಅಭಿಮಾನಿಗಳು ದೇವರು ಅಂತೇಳಿ. ಇದು ಭಾಳ ಅದು ನನ್ನ ಮನಸ್ಸಿಗೆ ಭಾಳ ಹಿಡಿಸ್ತಾ ಇತ್ತು. ಅವರಿಗೂ ಭೇಟಿಯಾಗಿದ್ದೇನೆ ನಾನು. ಭಾಳ ಖುಷಿ ಅನ್ನಿಸ್ತದೆ ಅವಾಗ ಅವ್ರಿಗೆ ಭೇಟಿಯಾಗಿದ್ದ, ಅವ್ರು ಮಾಡಿದಂಥ ಸಾಧನೆ ನೋಡಿದರೆ. ಭಾಳ ಅವ್ರು ಮಾಡಿದಂಥ ಸೇವೆ ಏನಿದೆ, ಅವ್ರ ಸಾಧನೆ ಏನಿದೆ, ಅಜರಾಮರವಾಗಿ ಉಳಿಯುವಂಥದ್ದು. ಎಸ್ ಸರ್. ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ರಾಜಕೀಯ ಹೊರತಾಗಿ ವೈಯಕ್ತಿಕ ಜೀವನ, ಅದರ ಜೊತೆಗೆ ವೀರಶೈವ ಮಹಾಸಭಾದ ಸಂಘಟನೆ, ಎಲ್ಲ ವಿಚಾರನ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ಎಲ್ಲರಿಗೆ ನನ್ನ ಧನ್ಯವಾದಗಳು.